ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಇವತ್ತು ನಾನು ನಮ್ಮ ಬಾಯ್ಸ್ ಅಂದರೆ ಅಂಜನ್, ಕೌಶಿಕ್ ಫ್ರೆಂಡ್ ಇವಾಗ ತಿರುಪತಿ ಹೊರಟಿದ್ದೀವಿ. ಆಲ್ರೆಡಿ ಮುಳುಬಾಗ್ಲಲ್ಲಿ ಇದ್ದೀವಿ. ಅಲ್ಲೇ ವ್ಲಾಗ್ ಸ್ಟಾರ್ಟ್ ಮಾಡ್ಬೋದಿತ್ತು, ಬಟ್ ಸಮ್ ರೀಸನ್ಸ್ ಅಂದರೆ ಲೇಟ್ ಆಗುತ್ತೆ ಅಂತ ಇಲ್ಲಿ ಬಂದು ಸ್ಟಾರ್ಟ್ ಮಾಡ್ತಾ ಇರೋದು. ಆಮೇಲೆ ಸ್ವಲ್ಪ ನೆನ್ನೆ ಅದು ಲಾಸ್ಟ್ ಸೀರೀಸಲ್ಲಿ ನೋಡಿ ಗೊತ್ತಾಗಿರುತ್ತೆ, ನಮ್ಮ ಹೆಲ್ಮೆಟ್ ಬಿದ್ದು ಸ್ವಲ್ಪ ಹೊಡೆದೋಗಿತ್ತು. ಅದು MCL ಇಶ್ಯೂ ಆಗಿತ್ತಲ್ಲ, ಅದನ್ನ ಒಂದು 6-7 ಅವರ್ಸ್ ಬ್ಯಾಕ್ ಅಷ್ಟೇ ಮೌಂಟ್ ಮಾಡಿದ್ದೆ. ಸೊ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತಗೊಳ್ಳಿ ಅದು ಇಲ್ಲ ಒಂಥರ ಕೂಡ್ಕೊಳ್ಳೋದಕ್ಕೆ ಅಂತ ಸ್ವಲ್ಪ ಅಲ್ಲಿ ಎಲ್ಲೋ ಗೋಪ್ರೋ ಮೌಂಟ್ ಮಾಡಲಿಲ್ಲ, ಅದಕ್ಕೆ ವ್ಲಾಗ್ ಮಾಡಲಿಲ್ಲ. ಓಕೆ, ಇವತ್ತು ನಮ್ಮ 2 ಬೈಕ್ಗಳು ಇಲ್ಲೇ ಇದ್ದಾವೆ. ನಮ್ಮ ಡಾಲ್ಫಿನು ಇಲ್ಲೇ ಇದೆ, ನಮ್ಮ ರಾಕಿನೂ ಇದೆ. ಸೊ 2 ಬೈಕಲ್ಲಿ ಹೋಗ್ತಾ ಇದ್ದೀವಿ. ಏನಂದರೆ ಇದು 3 ತಿಂಗಳಿಗಿಂತ ಮುಂಚೆನೇ ಇದ್ದಿದ್ದು ಪ್ಲಾನು. 3 ತಿಂಗಳು ಮುಂಚೆನೇ ಟಿಕೆಟ್ ಬುಕ್ ಆಗಿತ್ತು. ಅದು ನಮ್ಮ ಕೌಶಿ ಬುಕ್ ಮಾಡಿತ್ತು. ತಡ್ರಿ ಅದು ಏನು ಅಂತೆಲ್ಲ ಕೇಳೋಣ. ವೈಟ್ ಕಾಣಿಸ್ತಿದ್ಯೋ? ವೈಟ್ ಇದೆ ಅಂತೆಲ್ಲ ಹೇಳ್ಬೇಡ. ಇರೋದೇ ವೈಟ್. ಇಲ್ಲ ಇಂಡಿಯನ್ ಕಲರ್. ನಾವು ಯಾವ ಇಂಡಿಯನ್ ಕಲರ್? ಬ್ರೌನಿ. ನೀನು ಇದು ಯಾವಾಗ ಟಿಕೆಟ್ ಬುಕ್ ಮಾಡಿದ್ ನೀವು? ಟಿಕೆಟ್ 3 months ಬ್ಯಾಕ್. ಅದೇ ಯಾವ್ದ್ರಲ್ಲಿ ವೆಬ್ಸೈಟ್ ಅವ್ರದೇ TTD ಅಂತ ಐತೆ, ಅಲ್ಲಿ ಹೋಗಿ ಬುಕ್ ಮಾಡಿದೆ. ಅಲ್ಲೇ ಬುಕ್ ಮಾಡ್ಬೇಕು, ಎಲ್ಲ ಬುಕ್ ಮಾಡ್ಬಿಟ್ಟೆ. ಮತ್ತೆ ಅವರು ಆಂಧ್ರ ಅವ್ರೇನೋ ವೆಬ್ಸೈಟ್ ಇಲ್ಲ ಐತೆ, ಅಲ್ಲಿ ಗೊತ್ತಿಲ್ಲ. ಆಕ್ಚುಲಿ ಕರೆಕ್ಟಾಗಿ ಬುಕ್ ಆಗಿದ್ರೆ ಗುಣ ನಾವೆಲ್ಲ ಒಟ್ಟಿಗೆ ಹೋಗ್ತಾ ಇದ್ವಿ. ಗುಣ, ಪ್ರಣವ್, ಇಂದ್ರ ನಾವೆಲ್ಲ ಒಟ್ಟಿಗೆ ಹೋಗ್ತಾ ಇದ್ವಿ. ನಾನ್ ಬುಕ್ ಮಾಡೋಷ್ಟಕ್ಕೆ ಮುಗೀತು, ಅವರು ನೆಕ್ಸ್ಟ್ ಡೇ ಬರ್ತಾರೆ. ಹೇಗಿದೆ ಟೇಸ್ಟು? ಚೆನ್ನಾಗಿದ್ಯಾ? ನಮ್ಮ ಅಂಜನ್ ಇವತ್ತು ಪಿಲಿಯನ ಕೂತಿದ್ದೆ. ಅಂಜನ್ ಹೆಂಗಿತ್ತು? ಅಂಜನ್ ಪಿಲಿಯನ ಕೂತ್ಕೊಳ್ಳೋದು ಅಪ್ರಿಲ್ದಲ್ಲಿ ಕಂಫರ್ಟ್ ಇದೆಯಾ? ಕಂಫರ್ಟ್ ಇದೆ, ಆದರೆ 130 ಮೇಲೆ ಹೋದ್ರೆ ನಾನೇ ಇರಲ್ಲ ಅಲ್ಲಿ. ಅಂದ್ರೆ ಜಾಸ್ತಿ ಏನು ವಿಂಡ್ ಬ್ಲಾಸ್ಟ್ ಹೊಡಿತೆ ಅಂತನಾ? ಹಿಂದೆ ಕೆಳಿಯುತ್ತೆ. ಹಿಂಗೆ ಗಟ್ಟಿ ಹಿಡ್ಕೊ ಕುತ್ಕೋಬೇಕು. ನನ್ನ ಎಲ್ಲಿ ಹಿಡ್ಕೋಬೇಕು? ಅದೇ ಹಿಡ್ಕೊಳ್ಳೋ ಜಾಗದಲ್ಲಿ. ಓಕೆ, ಹೆಂಗ್ ಹಿಡ್ಕೋಬೇಕು? ಅದೇ ನೀನು ಹೆಂಗ್ ಹಿಡ್ಕೋತೀಯ ಹಂಗೆ ಹಿಡ್ಕೊಂಡ್ರೆ ಗಟ್ಟಿ. ನಿಂಗೆ ಹೆಂಗ್ ಗಟ್ಟಿ ಕುತ್ಕೋಬೇಕು ಅನ್ಸುತ್ತೆ ಹಂಗೆ ಗಟ್ಟಿ ಹಿಡ್ಕೊ ಕುತ್ಕೋಬೇಕು. ಅಲ್ಲ, ನೀವು ಸೀನಿಯರ್ಸ್, ನಮ್ಗೆ ಹೇಳ್ಕೊಟ್ರೆ ನಾವು ಅದು ಫಾಲೋ. ನೀನ್ ಹಿಂದೆ ಆತರ ಹಿಡ್ಕೊಂಡು ಕುತ್ಕೊಳ್ಳೋದ್ರಲ್ಲಿ ನೀನೇ ಸೀನಿಯರಪ್ಪ. ನೀನ್ ತುಂಬಾ ಹಿಡ್ಕೊಂಡು ಕೂತಿದ್ಯಾ ನೋಡಿ. ಇವಾಗ ಹಿಂಗ್ ಮೌಂಟ್ ಮಾಡಿದೀನಿ. ಇದು ನೆನ್ನೆ ಹಾಕಿದೆ MCL. ಆಕ್ಚುಲಿ ನಮ್ಮ ಮೋಹನ್ ಬ್ರೋ ಎಲ್ಲ MCL ಹಾಕ್ಬೇಡ ಅಂತ ಅಂತಾರೆ. ಅದು MCL ಹಾಕಿದ್ಮೇಲೆ ಇದು ಈ ತರ ಸ್ಟ್ರಾಪ್ ಇರುತ್ತಲ್ಲ, ಇದು ಬಿದ್ದಾಗ ಇದ್ರ ಸಮೇತ ಹೊರಗಡೆ ಬಂದಿತ್ತು. MCL ಗಟ್ಟಿಗಿತ್ತು, ಬಟ್ ಹೆಲ್ಮೆಟ್ ಸಮೇತ ಹೊರಗಡೆ ಬಂದ್ಬಿಡ್ತು. ಸೊ ಅದಕ್ಕೇನೆ ಆ ತರ ಇಲ್ಲಿ ಮೇಲ್ಗಡೆ ಇಲ್ಲಿ ವಿಂಡೋ ವೆಂಟಿಲೇಟರ್ ಇದ್ರಿಂದ ಏರ್ ಹೋಗುತ್ತೆ ಅಂದ್ಬಿಟ್ಟು ಇದೊಂದು 3M ಹಾಕಿದೀನಿ. ಇದನ್ನ ಮತ್ತೆ ತೆಗೆದುಬಿಟ್ಟು ಏನಾದ್ರು ಆಲ್ಟರ್ನೇಟಿವ್ ಮಾಡಬೇಕು ಮನೆಗೆ ಹೋದ್ಮೇಲೆ. ಇವತ್ತು ರೈಡಿಗೆ ಇದು ಓಕೆ ಗೈಸ್. ಆಫ್ಟರ್ ಒಂದು 12-13 ಇಯರ್ಸ್ ಅನ್ಸುತ್ತೆ ನಾವು ತಿರುಪತಿ ಹೋಗ್ತಾ ಇರೋದು. ಎಷ್ಟು ನಾನು 3ನೇ ಕ್ಲಾಸ್ ಇದ್ದಾಗ ತಿರುಪತಿ ಹೋಗಿದ್ದು. ಅದಾದ್ಮೇಲೆ ಇವತ್ತೇ ಹೋಗ್ತಾ ಇರೋದು. ಓಕೆ, ಇಲ್ಲಿಂದ ಇನ್ನೊಂದು 140 ಕಿಲೋಮೀಟ್ರು ಇಲ್ಲ 150 ಕಿಲೋಮೀಟ್ರ್ ಇದೆ. ಆಲ್ರೆಡಿ ಒಂದು 80 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀವಿ ಮಾರ್ನಿಂಗು. ಬನ್ನಿ ಹೋಗೋಣ. ಇವಾಗ ಇಲ್ಲಿ ರೋಡ್ಸ್ ಮಾಡ್ತಾ ಇರೋದ್ರಿಂದ ಒಂದು 30-40 ಕಿಲೋಮೀಟ್ರ್ ಈ ಥರ ಡೈವರ್ಷನ್ ತಗೊಳ್ಳೋದು, ಎಕ್ಸಿಟ್ ಆಗೋದು ಈ ಥರ. ಇವತ್ತು ಇನ್ನೂ ಒಬ್ಬ ಬರಬೇಕಿತ್ತು, ನಮ್ಮ ನಿರಂಜನ್ GT ಬಾಯ್. ಬಟ್ ಅವನು ಸ್ವಲ್ಪ ಇಂಪಾರ್ಟೆಂಟ್ ವರ್ಕ್ ಇರೋದ್ರಿಂದ ಅವ್ನು ಬರೋಕ್ಕಾಗಿಲ್ಲ, ಇಲ್ಲಾಂದ್ರೆ ಅವನು ಜಾಯ್ನ್ ಆಗ್ತಿದ್ದ. ಇವ್ರೇನಾದ್ರು ಟಿಕೆಟ್ ಬುಕ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಏನಾದರೂ ಬುಕ್ ಮಾಡಿದಿದ್ರೆ ಏನೋ ಇದು ಗುದ್ದದ್ನಾ ಇಲ್ಲ. ಇವ್ರೇನಾದ್ರು ಟಿಕೆಟ್ ಬುಕ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಏನಾದರೂ ಬುಕ್ ಮಾಡಿದರೆ ಫುಲ್ಲು ಒಂದು 8-10 ಜನ ಒಟ್ಟಿಗೆ ಹೋಗ್ಬೇಕಿತ್ತು. ಇವಾಗ ನೋಡಿರಿ, ನಾವು 4 ಜನ ಸಪ್ರೇಟು, ಅವ್ರು 5 ಜನ ಸಪ್ರೇಟು. ಅಂದರೆ ನಮ್ಮ ಇಂಜಿನಿಯರಿಂಗ್ ಬಾಯ್ಸ್. ಈ ರೂಟಲ್ಲಿ ಬೇಜಾನ್ ಸರಿ ಓಡಾಡಿದ್ದೀನಿ. ಅಂದರೆ ತಿರುಪತಿ ಹೋಗೋ ಥರ ಅಲ್ಲ. ಅದು ಆ್ಯಕ್ಚುಲಿ ನಾನು ತಿರುಪತಿ ಹೋಗೇ ಇಲ್ಲ. ತಿರುಪತಿಯಿಂದ ಮುಂದೆ ಗುಣಾರೂರು ಹೋಗೋದಕ್ಕೆ ಸುಮಾರು ಸರಿ ಬೈಕಲ್ಲಿ ಇದೇ ರೂಟ ಓಡಾಡಿದ್ದೀವಿ. ತಿರುಪತಿಯಿಂದ ಇನ್ನೂ 200-220 ಕಿಲೋಮೀಟ್ರ್ ಆ ಕಡೆ ಹೋಗಬೇಕು ಗುಣವ್ರ ಮನೆಗೆ. 220 ಅಲ್ಲ, 250 ಕಿಲೋಮೀಟ್ರು. ಸೊ ಅಲ್ಲೊಂದು ಆಲ್ಮೋಸ್ಟ್ 500 ಕಿಲೋಮೀಟರ್ಸ್ ಏನೋ ಆಗುತ್ತೆ ಗುಣವ್ರ ಮನೆ ಬೆಂಗಳೂರಿಂದ. 500-510. ಆಮೇಲೆ ಆ ಕಡೆ ರೋಡು ಅಷ್ಟು ಕರೆಕ್ಟಾಗೇನಿಲ್ಲ. ನಾವು ತಿರುಪತಿ, ಧರ್ಮಸ್ಥಳ ಈ ಥರ ಎಲ್ಲ ನೋಡಿದ್ರೆ ನಮ್ಮ ಕಡೆ ಇರೋರೆಲ್ಲ ಜಾಸ್ತಿ ಧರ್ಮಸ್ಥಳಕ್ಕೆ ಹೋಗ್ತೀವಿ. ಈ ಕಡೆ ತಿರುಪತಿಗೆ ಬರೋದು ಕಮ್ಮಿ. ಬಟ್ ಈ ಕಡೆ ಕೋಲಾರ ಸೈಡ್ ಇರೋರೆಲ್ಲ ತಿರುಪತಿ ಜಾಸ್ತಿ ಹೋಗ್ತಾರೆ, ಧರ್ಮಸ್ಥಳ ಬರೋದು ಕಮ್ಮಿ. ಕಂಪೇರಿಟಿವ್ಲಿ ಹೋಗ್ತಾರೆ, ಬಟ್ ಸ್ವಲ್ಪ ಓವರಾಲ್ ನೋಡಿದ್ರೆ ಆ ಥರ. ಇಲ್ಲಿಂದ ಚಿತ್ತೂರು ಇನ್ನು 75 ಕಿಲೋಮೀಟರ್ಸು. ಚಿತ್ತೂರಿಂದ ಹಿಂದೆನೇ ಲೆಫ್ಟ್ ಡೈವರ್ಷನ್. ಗುರು ಅಲ್ಲಿ ರೋಡ್ ಮಾತ್ರ ಅಲ್ಟಿಯಾಗಿದೆ ಗುರು. 6 ಲೈನ್ ಹೈವೇ. ಯಾವುದು ಗಾಡಿ ಟಾಪ್ ಹೊಡೆದ್ರೆ ಅಲ್ಲಿ ಹೋಗಿ ಹೊಡಿಬೋದು ನೋಡ್ರಿ. ಬಟ್ ಅದಕ್ಕೆ ಅಂತ ಒನ್ ಡೇ ರೈಡ್ಸ್ ಬಂದಾಗ ಟ್ರೈ ಮಾಡಬೇಕು. ಇವಾಗ ಅದು ಅಷ್ಟು ಚೆನ್ನಾಗಿರಲ್ಲ. ಪ್ರಾಬಬ್ಲಿ ನಾನು ಇವಾಗ ಕೂರಿಸಿರೋ 3M ಟೇಪ್ ಕರೆಕ್ಟಾಗಿ ಕೂತಿದ್ರೆ ಸಾಕು. ವಿಂಡ್ ಬ್ಲಾಸ್ಟು, ವಿಂಡ್ ನಾಯ್ಸು ಏನೋ ಅಷ್ಟು ಒಳಗಡೆ ಬರ್ತಾಯಿಲ್ಲ ಅಂದರೆ ಚೆನ್ನಾಗಿರುತ್ತೆ. ನನಗೇನು ಗೊತ್ತಾಗ್ತಿಲ್ಲ ಅಷ್ಟು.
ಬಟ್ ವಿಡಿಯೋ ಫುಟೇಜ್ ನೋಡಿದ್ರೆ ಗೊತ್ತಾಗೋದು ಅದು ಹೆಂಗಿದೆ ಅಂತ. ಸ್ವಲ್ಪ ಇರುತ್ತೆ ನಾರ್ಮಲಾಗಿ, ಅದನ್ನು ಅವಾಯ್ಡ್ ಮಾಡೋಕ್ಕೆ ಆಗಲ್ಲ. ಅದಕ್ಕೆ ಅವಾಯ್ಡ್ ಮಾಡಬೇಕು ಅಂದರೆ ಎಕ್ಸಾಸ್ಟ್ ಹಾಕ್ಸ್ಬೇಕಷ್ಟೇ. ಇದು ವಿತ್ ಪಿಲಿಯನ್ನು ಆರಾಮಾಗಿ 120-130 ಕ್ರೂಸಿಂಗು ಈಸಿಯಾಗಿ ಮಾಡ್ಬೋದು. ಒಂದು ಸ್ವಲ್ಪನೂ ಸ್ಟ್ರೆಸ್ ತಗೊಳ್ಳಲ್ಲ. ಇವತ್ತೇ ದರ್ಶನ ಇರೋದು ಬಾಯ್ಸ್ ನಮ್ಮದು. ಸಂಜೆ 6 ಗಂಟೆ ದರ್ಶನ ಇದೆ. 4 ಹೊರಗಡೆ ಅಲ್ಲಿ ಹೋಗ್ತೀವಿ. ಫಸ್ಟ್ ಇವಾಗ ಹೋಗಿ ರೂಮಿಗೆ ಚೆಕ್-ಇನ್ ಆಗಿ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ರೆಸ್ಟ್ ತೊಗೊಂಡು ರೂಮ್ನೂ ನೀವು ಬುಕ್ ಮಾಡ್ಬೋದು. ಅದನ್ನು ಅಲ್ಲೇ ಇರುತ್ತೆ. ಸಮಥಿಂಗ್ 500-800 ಇರುತ್ತೆ ಅಷ್ಟೇ, ಎಲ್ಲ ಕಮ್ಮಿನೇ. ಟಿಕೆಟ್ಸಿಗೆ 300 ಅನಿಸುತ್ತೆ, ಒಂದು ಟಿಕೆಟಿಗೆ 300. ಸೊ ನೀವು ಮುಂಚೆನೇ ಬುಕ್ ಮಾಡ್ಕೊಂಡ್ರೆ ನೀವು ಈ ಥರ ಒಂದು 7-8 ಅವರ್ಸ್ ಕಾಯೋದು, 1 ಡೇ ಕಾಯೋದು ಏನೂ ಇರೋದಿಲ್ಲ. ಆರಾಮಾಗಿ ಹೋಗಿ 1 ಅವರ್ ಒಳಗಡೆ ದರ್ಶನ ಮುಗಿಸ್ಕೊಂಡು ಬರ್ತಾ ಇರ್ಬೋದು. ಸೊ ನಾವು ಅಷ್ಟೇ 6 ಗಂಟೆಯಿಂದ 7 ಗಂಟೆ ಒಳಗಡೆ ದರ್ಶನ ಮುಗಿಸ್ಕೊಂಡು ಮತ್ತೆ 8 ಗಂಟೆ ತಿರುಪತಿ ಹೊರಟಿ ಬೇಗ ಬಂದುಬಿಡ್ತೀವಿ ಮನೆಗೆ. ಸೊ ಇಟ್ಸ್ ಲೈಕ್ ಜಸ್ಟ್ 1 ಡೇ ಪ್ಲಾನಲ್ಲೇ ಮುಗಿದೋಗುತ್ತೆ ದರ್ಶನ. ಮುಳುಬಾಗ್ಲು ಆದಮೇಲೆ ವೆಹಿಕಲ್ಸ್ಗಳೇ ಇರೋಲ್ಲ, ತುಂಬಾ ಕಮ್ಮಿ. ಈ ಕಡೆ ಒಳ್ಳೆ ಸ್ಟೆಜ್ಗಳು ಸಿಗ್ತವೆ. ನಾವು 1 ಡೇ ರೇಟ್ ಈ ಕಡೆ ಪ್ಲಾನ್ ಮಾಡಬೇಕು. ನೆಕ್ಸ್ಟು ಟೋಲ್ ಬಂತು. ಇದು ಸೆಕೆಂಡ್ ಟೋಲು. ಆಫ್ಟರ್ ಮುಳುಬಾಗ್ಲಕ್ಕಿಂತ ಮುಂಚೆ ಒಂದು ಬರುತ್ತೆ, ಇವಾಗ ಮುಳುಬಾಗ್ಲು ಆದಮೇಲೆ ಇನ್ನೊಂದು ಟೋಲ್ ಬರುತ್ತೆ. ಇದು ಸೆಕೆಂಡ್ ಒನ್. ಕೌಶಿ ಹಿಂದೆ ಇದನ್ನ ಮುಂದೆ ಹೋದ ಅಂತಲೇ ಗೊತ್ತಾಗ್ತಿರೋಲ್ಲ. ಪ್ರಾಬ್ಲಮ್ ಮುಂದೆ ಹೋಗಿರಬೇಕು. ಅಲ್ಲಿ ಆಫ್ ರೋಡ್ ಇತ್ತಾರ, ಅಲ್ಲಿ ಸ್ವಲ್ಪ ಸ್ಲೋ ಆದ್ವಿ ನಾವು. ಹಿಡ್ಕೊ ನಾವು ಈ ಸ್ಪೀಡಲ್ಲಿ ಬಂದು ಏನೋ ಚೆಕ್ ಪೋಸ್ಟ್ ಪಾಸ್ ಆದರೆ KGF ಮೂವಿನಲ್ಲಿ ಚೆಕ್ ಪೋಸ್ಟಿಗೆ 100 ಕಿಲೋಮೀಟರ್ ಬಂದು ಸ್ಪೀಡಲ್ಲಿ ಬಂದು ಹೊಡೆದಿದ್ದಾನೆ ಸಾರ್ ಅಂತ ಅವನು ಕಂಪ್ಲೇಂಟ್ ಮಾಡ್ತಾನಲ್ಲ ರಾಕಿ ಬಾಯ್ ಬಗ್ಗೆ. ಹಂಗೆ ಕಂಪ್ಲೇಂಟ್ ಮಾಡಿಬಿಡ್ತಾರೆ ಇಲ್ಲಿ. ಈ ಸಿಮೆಂಟ್ ರೋಡ್ ಅಲ್ವಾ, ಕಾರ್ ಅಷ್ಟು ಕಾನ್ಫಿಡೆನ್ಸ್ ಸಿಗಲ್ಲ, ಬಟ್ ಸ್ಟಿಲ್ ಓಕೆ, ಮ್ಯಾನೇಜಬಲ್. ಸ್ಟ್ರೈಟ್ ಹೋದರೆ ಚಿತ್ತೂರು, ಲೆಫ್ಟಿಗೆ ಡೈವರ್ಷನ್ನು ತಿರುಪತಿಗೆ. ನಾನು ಸ್ಟ್ರೈಟ್ ಹೋಗೇ ಇಲ್ಲ ಗುರು ಒಂದಿನ. ಎಲ್ಲ ಸರಿನೂ ಈ ಕಡೆನೇ ಡೈವರ್ಷನ್ ತೊಗೊಂಡಿದ್ದೀನಿ. ಚಿತ್ತೂರು ಎಂಟ್ರಿನೇ ಆಗಿಲ್ಲ. ಬಟ್ ಅವಾಗ ಪಾಂಡಿಚೇರಿಯಿಂದ ಬರಬೇಕಿದ್ರೆ ಏನೋ ಚಿತ್ತೂರು ಮೇಲೆ ಬಂದಂಗೆ ಇತ್ತು. ಒಂದು 2 ಇಯರ್ಸ್ ಬ್ಯಾಕ್ ಹೋಗಿದ್ವಲ್ಲ ಅವಾಗ. ಹಾಂ ಕರೆಕ್ಟ್. ಇಲ್ಲೆಲ್ಲ ಸುಮಾರು ಹೈವೇ ಸೈಡ್ ಅಬ್ಸರ್ವ್ ಮಾಡಿದೆ, ಗಣಪತಿ ಸ್ಟ್ಯಾಚ್ಯುಗಳು ಜಾಸ್ತಿ ಇದ್ದಾವೆ. ಅಂದರೆ ಇಲ್ಲೆಲ್ಲ ಗಣಪತಿ ಮಾಡ್ತಾರೆ ಅನಿಸುತ್ತೆ. ಮಂಡಿನ ಥರ ಕಾಣಿಸ್ತಾ ಇರಲಿಲ್ಲ ನನಗೆ, ಬಟ್ ಸುಮಾರು ಕಡೆ ಗಣಪತಿಗಳು ಇದರಿಂದನೇ ಸಪ್ಲೈ ಆಗ್ತವೆ ಬೆಂಗಳೂರು ಕಡೆಗೆಲ್ಲ. ಎಲ್ಲ ಇಲ್ಲೇ ರೆಡಿ ಮಾಡ್ತಾ ಇದ್ದಾರೆ ಗುರು. ಈ ಹೈವೇ ನನಗೆ ಒನ್ ಆಫ್ ದಿ ಫೇವ್ರೆಟ್ ಹೈವೇಸ್ ಗುರು. ಎಷ್ಟು ದೊಡ್ಡ ಹೈವೇ ಅಂದರೆ, ಏನೋ ಮಾಡ್ತಿದ್ಯಾ, ಎಷ್ಟು ದೊಡ್ಡ ಹೈವೇ ಅಂದರೆ 6 ಲೈನ್ ಹೈವೇ. ಸಾಕಾತಂದರೆ ಸಾಕಾತಿದೆ ಅಂತೂ. ಪ್ಲಸ್ ಸರ್ವಿಸ್ ರೋಡು, ಅದು ಡಬಲ್ ಲೈನು. ನಾನು ಹೇಳಿದೆ ನಿಮಗೆ ಸ್ಟ್ಯಾಚ್ಯೂಸ್ಗಳು ಜಾಸ್ತಿ ಇದ್ದಾವೆ ಅಂತ, ಈ ಥರ ನಾನು ಹೇಳಿದ್ದು. ಸೊ ಇದೆಲ್ಲ ಮಣ್ಣಿನ ಸ್ಟ್ಯಾಚು ಅಲ್ಲ ಅನಿಸುತ್ತೆ. ಇದರ ಸ್ಟ್ಯಾಚುಗಳು ಜಾಸ್ತಿ ಮಾಡೋರೆಲ್ಲ ಕಡೆ. ಇನ್ನೇನು ಇಲ್ಲಿಂದ ತಿರುಪತಿ ಇನ್ನೊಂದು 60 ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ. ಒಂದು ಸ್ಟಾಪ್ ಕೊಟ್ವಿ ಇಲ್ಲಿ ಆನಂದ್ ಭವನ ಅಂತ. ಆಲ್ಮೋಸ್ಟ್ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ, ಒಂದು 55-60 ಏನೋ ಇದೆ ತಿರುಪತಿ. ಆಲ್ಮೋಸ್ಟ್ ಬಂದ್ವಿ. ಇವತ್ತಿನ ರೈಡ್ ಹೆಂಗಿತ್ತು ಬಸ್? ಸಖತ್ತಾಗಿತ್ತು. ಸೆಂಟ್ರಲ್ ನಿದ್ದೆ ಬಂತು, ಬಟ್ ಯಾವಾಗ ರೈಡಿಗೆ ಕರ್ಕೊಂಡು ಹೋಗೋದು ನಿದ್ದೆ ಒಂದು ಕಾಮನ್ ಅಲ್ಲ. ಸೋಫಾರ್ ಬ್ರೇಕ್ ಓವರ್ ಮಾಡಿದ್ದೆ. ಯಾಕಂದ್ರೆ ಫುಲ್ ಹೈವೇನೆ ತಾನೆ. ಅಲ್ಲ ನೀನ್ ಫಸ್ಟ್ ಟೈಮ್ ಹೋದೆ ರಾಯಲ್ ಎನ್ಫೀಲ್ಡ್ ಇದು ಬುಲೆಟ್ ಎಲ್ಲ ಬಂದಿದ್ದಲ್ಲ, ಅಲ್ಲಿ ಅದ್ರಲ್ಲಿ ನಾವು ಒಂದು 60-70 ಅಷ್ಟೇ ಕ್ರೂಸ್ ಮಾಡ್ಕೊಂಡು ನಿಧಾನಕ್ಕೆ ಹೋದ್ವಿ. ಇವಾಗ ಸ್ಪೋರ್ಟ್ಸ್ ಬೈಕ್ ಅಲ್ಲ, ಸಾಕಂತ ಹೋದ್ವಿ. ಆಕ್ಚುಲಿ ಏನಂದ್ರೆ ನಮ್ಮ ರಾಕಿ ಜೊತೆ ಇನ್ನೊಂದು ಅದರ AD 390 ಟ್ರ್ಯಾಂಪ್ ಅದ, ನಿಮ್ಗೆ 300-400cc ಬೈಕ್ ಇದ್ದಿದ್ರೆ ಇನ್ನ ಆವರೇಜ್ ಸ್ಪೀಡ್ ಜಾಸ್ತಿ ಇರೋದು. 120-130 ಆವರೇಜ್ ಸ್ಪೀಡ್ ಇರೋದು. ಇವಾಗ 110 ಒಳಗಡೆ ಬಂದಿದ್ದೀವಿ. ಅದೇ ಓಕೆ. ಇವಾಗ ಇಲ್ಲಿ ಜ್ಯೂಸ್ ಕುಡಿಯೋಣ. ಆಕ್ಚುಲಿ ಫುಲ್ಲು ಒಂಥರ ಈ ಹೀಟಿಗೆ ಒಂದು 31-32 ಡಿಗ್ರಿ ಮೇಲೆ ಇದೆ ಇಲ್ಲಿ ಟೆಂಪ್ರೇಚರು. ಇನ್ನೂ ಜಾಸ್ತಿ ಇದೆ.
ಟಿ ಒಂದ್ಸರಿ ಫುಲ್ಲು ಫೇಸ್ ವಾಶ್ ಮಾಡೋಣ ಅನಿಸಿದೆ. ಫಸ್ಟ್ ಫೇಸ್ ವಾಶ್ ಮಾಡೋಣ. ಫೇಸ್ ವಾಶ್ ಮಾಡಿ ಸ್ವಲ್ಪ ಫ್ರೆಶ್ ಜ್ಯೂಸ್ ಕುಡಿದ್ಬಿಟ್ಟು ಇಲ್ಲಿಂದ ನೆಕ್ಸ್ಟ್ ಡೈರೆಕ್ಟ್ ಈಗ ರೂಮಿಗೆ. ಫ್ರೆಶ್ ಇಲ್ಲ ಯಾರು ಕುಡ್ದಿರ್ತಾರಲ್ಲ ಅದು ಕೊಡ್ತೀನಿ ಫ್ರೆಶ್. ಓಕೆ ಅಂಜನ್ ಹೆಂಗಿತ್ತಪ್ಪ ರೈಡು? ಚೆನ್ನಾಗಿತ್ತು. ಏನು ಚೆನ್ನಾಗಿತ್ತಪ್ಪ ಬಿಡ್ಸಿ ಹೇಳು. ನಿದ್ದೆ ಮಾಡ್ತಿದ್ದಳು ಮಲ್ಕೊಂಡಿದೀಯ ಅಂತ. ಇದು 150 ಹೋದ್ರೆ ಪರವಾಗಿಲ್ಲ, 150 ಮೇಲೆ ಹೋದ್ರೆ ಹಿಂದೆ ಫುಲ್ ಹಾರ ಹೋಗ್ಬಿಡ್ತೀನಿ. ಮತ್ತೆ ಹೆಂಗ್ ಕೂತಿದ್ದೆ? ಆಗಲ್ಲ, ಕಡಿಮೆ ಸ್ಪೀಡಾಗಿ ಹೋಗ್ಬೇಕು. ನೋಡ್ಕೊಂಡು ಸ್ವಲ್ಪ ನಮ್ಮವನು ಒಬ್ಬನೇ ಇರೋದು. ಇಲ್ಲ ನಾವಿಬ್ಬರೇ ಇದೀವಿ. ಹೆಂಗಿದೆ ಜ್ಯೂಸು? ಕೌಶಿ ಈಸ್ ಫೀಲ್ ಫ್ರೀ ಟು ಹ್ಯಾವ್ ಎನಿ ಟೈಮ್ ಇರ್ತಾನೆ. ಗೋ ಫಾರ್ ಇಟ್. ಇದು ಹೆಂಗಿದೆ? ಇದು ಕಾಪಿ ಮಾಡ್ಬಿಟ್ಟಿದೆ, ಗೋ ಫಾರ್ ಇಟ್. ನೈಕಿದು ಜಸ್ಟ್ ಡೂ ಇಟ್ ಅಲ್ಲ, ಇದು ಅವ್ರು ಡೂ ಇರೋದು ನಾವು ಗೋ ಮಾಡಿದೀವಿ ಅಷ್ಟೇ. ಇದು ಹೆಂಗಿದೆ? ವಾಟರ್ ಮಿಲನ್. ವಾಟರ್ ಮಿಲನ್ ವಾಟರ್ ಇದೆ ಅಷ್ಟೇ, ಮಿಲನ್ಸ್ ಇಲ್ಲ. ಹಿಂಗೇನೆ ಆಗ್ತದೆ. ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಚಲೋ ಕರೆಕ್ಟು ನಾನು ಹೇಳಿದ್ದು ಅದೇ ಸೇಮ್. ಆಮೇಲೆ ಏನು ಗೊತ್ತಾ, ಕೋಲ್ಡ್ ಇವಲ್ಲ ಅಷ್ಟೊಂದೇನು ಫೀಲ್ ಆಗ್ತಿಲ್ಲ. ಕೋಲ್ಡ್ ಇದ್ರೆ ಈ ವೆದರಿಗೆ ಒಳ್ಳೆ ಸ್ವಲ್ಪ ಫೀಲ್ ಆಗೋದು. ಇಲ್ಲ ಅಂದರೆ ಇಷ್ಟೇ. ಇವನೇನೋ ಪೈನಾಪಲ್ ಕುಡಿತವನೆ. ಪೈನಾಪಲ್ ಕ್ಯಾನ್ಸಲ್ ಆಯ್ತು. ಆರೆಂಜ್ ಇದು ಈ ಸಮ್ಮರಲ್ಲಿ ಇದು ವಾಟರ್ ಮಿಲನ್ನು. ಜುಲೈಯಲ್ಲೆಲ್ಲ ಸಮ್ಮರು. ಈ ಜುಲೈಯಲ್ಲಿ ಸಮ್ಮರ್ ಅಲ್ಲಿ ಹೊರಗಡೆ ಬಿಸಿಲಂಗಿದೆ ಟೆಂಪರೇಚರು. ನೀನ್ ಬಿಸಿಲು ಬಗ್ಗೆ ಬಿಡು, ಸಮ್ಮರ್ ತಾನೆ ಅಂದಿದ್ದೀನಿ. ಈ ಸಮ್ಮರು ವಿಂಟ್ರು ಹೊರಗಡೆ ಬಿಸಿಲಿದೆ ಅಂದ್ರೆ ಸ್ವಲ್ಪ ಕೂಲ್ ಆಗೋ ಥರ ಜ್ಯೂಸ್ ಕುಡಿಬೇಕು. ಅದಕ್ಕೆ ಒಳ್ಳೆ ಕಾಫಿ ಕುಡಿಯಕ್ಕೆ ಹೋದವನು. ಅಲ್ಲ, ಕಾಫಿ ಐಡಿಯಾ ಕೊಟ್ಟಿದ್ದು ನೀನು. ನಾನು ಬೆಳಿಗ್ಗೆ ಹೊತ್ತು ಕಾಫಿ ಕುಡಿಯೋಣ ಅಂತ ಆ ಥರ ಬೆಳಿಗ್ಗೆ ಇದ್ವಲ್ಲ ಅವಾಗ, ಅದಕ್ಕೆ ಕಾಫಿ ಕುಡಿಯೋಣ ಅಂತ ಅಂದೆ. ನಾನು ಜ್ಯೂಸ್ ಐಡಿಯಾ ಕೊಟ್ಟಿದ್ದು ನನಗೆ ಮತ್ತೆ ರಿವರ್ಸ್. ಜ್ಯೂಸ್ ಐಡಿಯಾ ಕೊಟ್ಟಿದ್ದೀವಿ. ಹೊರಟಾಗ್ಲೇ 7 ಗಂಟೆ, ಇಲ್ಲಿಗೆ ಬಂದಿರೋದು ಎಷ್ಟು? ಏಯ್ ನಾವು ಹೊಸಕೋಟೆ ಬಿಟ್ಟಾಗ ಎಷ್ಟು 7:45 7:40. ನಮ್ಮ 1 ಅವರ್ ಹೋಗ್ಬಿಡ್ತಾನೆ ಬೆಂಗಳೂರಿಂದ ತಿರುಪತಿ. 8:20 8:25. ನಾವು ಸೀರಿಯಸ್ಲಿ ಹೇಳ್ತೀವಾ, ಹೋಗ್ಬೇಕಾದ್ರೆ ಹೆಂಗೆ ಇರೋಲ್ಲ. ನಾನು ಹಂಗೆ ಇಬ್ಬರು ಹೋಗ್ತೀವಲ್ಲ, ಮ್ಯಾಕ್ಸಿಮಮ್ 2 hours ನಮ್ಮ ಮನೆ ಕರ್ಕೊಂಡು ಬರಲ್ಲ. ಅವನು ಒಳ್ಳೆ ಉಳ್ಕೊಳ್ತಾನೆ. ರೂಮ್ ಬುಕ್ ಮಾಡಿದ್ವಿ, ಎಂಜಾಯ್ ಮಾಡಿ ಮುಂದಿನ. ತಿರುಪತಿ ಬಂದ್ವಿ. ಇನ್ನೇನು 10-15 ಕಿಲೋಮೀಟರ್ ಇರಬೇಕು ಬೆಟ್ಟ. ನಮ್ಮದು ಫ್ಯೂಲ್ ಆಲ್ಮೋಸ್ಟ್ ರಿಸರ್ವ್ ಬರೋ ಥರ ಇದೆ. ಇನ್ನೊಂದು 10-15 ಕಿಲೋಮೀಟರ್ ರಿಸರ್ವ್ ಬೀಳುತ್ತೆ. ಫ್ಯೂಲ್ ಅಪ್ ಮಾಡಿಸ್ಕೊಳ್ಳೋಣ, ಆಮೇಲೆ ಮೇಲೆ ಬೆಟ್ಟಕ್ಕೆ ಹೋಗೋಣ. ಆ್ಯಕ್ಚುಲಿ ಅದು ಟೋಲ್ ಆದಮೇಲೆ ಅಲ್ಲಿಂದ ಏನೋ ರೆಕಾರ್ಡ್ ಮಾಡೋಕ್ಕೆಲ್ಲ ಬಿಡಲ್ವಂತೆ. ಸೊ ಅದಕ್ಕೆ ಗೊಬ್ಬರ ಆಫ್ ಮಾಡಿ ಬ್ಯಾಗ್ ಇಟ್ಬಿಡ್ತೀನಿ. ಫಸ್ಟು ಫ್ಯೂಲ್ ಹಾಕ್ಸೋಣ ಬನ್ನಿ. ನಮ್ಮ ಕೌಶಿಕ್ ಅವರು ಲೀಡ್ ಮಾಡ್ತಾ ಇದ್ದಾರೆ, ಯಾಕಂದರೆ ಅವ್ರು ವರ್ಷ ಬರ್ತಾರಂತೆ ತಿರುಪತಿಗೆ. ಸೊ ಹೂ ನೋಸ್ ಬೆಟರ್ ಅಂದರೆ ಕೌಶಿಕ್, ಅದಕ್ಕೆ ಅವನೇ ಮುಂದೆ ಬಿಟ್ಬಿಟ್ಟಿದ್ದೀನಿ. ಒಂದು 500 ನಾರ್ಮಲ್ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ. ಇಲ್ಲೆಲ್ಲ X95 ಹೊಡ್ಕೊಂಡು ಹೋಗೋಕ್ಕಾಗಲ್ಲ. 510 ನಾರ್ಮಲ್, ಇಲ್ಲ 500. ಹೇಳ ಏನು ಬೇಕು? ನನಗೆ ಗೊತ್ತಿಲ್ಲ ನಿನ್ಗೆ ಯಾವ್ದು ಬೇಕಂದ್ರೆ. ಏನು ಬೇಕು? ನನ್ನ ನಾರ್ಮಲ್ ಮಸಾಲ ಬೇಡ, ನನಗೆ ಮಸಾಲ ಬೇಕು. ಮಸಾಲ. ಬಂದು ಆಲ್ಮೋಸ್ಟ್ 1-2-3 hours ಆಯಿತು. ಬಂದು ಊಟ ಮಾಡಿ ಚೆಕ್ ಇನ್ ಆಗಿ ಫ್ರೆಶ್ ಅಪ್ ಆಗಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವನು ಮಾಡಿದ್ದು ಒಂದೊಂದಲ್ಲ ಗುರು, ಎಲ್ಲ ಗೊತ್ತು ಅಂತ ಕರ್ಕೊಂಡು ಬಂದ. ಆಮೇಲೆ ಏನೇನು ಮಾಡ್ದ ಅಂತ ಆಮೇಲೆ ಹೇಳ್ತೀನಿ. ಒಂದು ಜೆರಾಕ್ಸಿಗೆ 15 ರೂಪಾಯಿ ಪೇ ಮಾಡಿದ. 15 20. ಆಯ್ತಾ, ಅದು ಬಿಡ್ಲಿ ಓಲಿ ಹೇಳ್ಬೇಕು ತಾನೆ ನಮಗೆ ಮುಂಚೆ ಇದು ಬಂದಿದೆ ಅಂದ್ರೆ ಆಧಾರ್ ಕಾರ್ಡ್ ತಗೊಬರ್ಬೇಕು ಅಂತ. ಇಲ್ಲಿ ಬಂದ್ಮೇಲೆ ಹೇಳ್ತಾವನೆಲ್ಲನೂ. ರೆಸ್ಪಾನ್ಸಿಬಲ್ ಇಂಡಿಯನ್ ಆಗಿ ಆಧಾರ್ ಕಾರ್ಡ್ ತಗೊಂಡ್ ಬರಕಾಗಲ್ಲ ನಿನ್ಗೆ. ಅಲ್ಲ ತಗೊಬರ್ತಿದ್ವಪ್ಪ ನಾರ್ಮಲ್ ಆಗಿ, ಬಟ್ ನೀನ್ ಹೇಳ್ಬೇಕು ತಾನೆ ಒಂದ್ಸಲಿ ಏನ್ ರೆಸ್ಪಾನ್ಸಿಬಲ್ ಸಿಟಿಸನ್. ಅದಾದ್ಮೇಲೆ ನೋಡಿ ಅಂಜು ಹೇಳೋ ನನ್ ಬಗ್ಗೆ ಏನು ಮಾಡ್ದ ಅಂತ. 140 ರೂಪೀಸ್ ಅದ್ ಬಿಡು. ಪಾರ್ಕಿಂಗು ಅಲ್ಲ, ಇವ್ನು ಹೆಂಗ್ ಮಾತಾಡ್ತಾನ, ನಾನೇ ಇಲ್ಲೆಲ್ಲ ಪಾರ್ಕಿಂಗ್ ಮೇಂಟೈನ್ ಮಾಡ್ತಿರೋದು ಹಂಗ್ ಮಾತಾಡ್ತಾನೆ. ಅಲ್ಲ ಬಂದಿದ್ದೇನೆ ಪಾರ್ಕಿಂಗ್ ಎಲ್ಲ ಹಾಕ್ಬೇಕು. ಅಲ್ಲ ನಿಮ್ಗೆ ಗೊತ್ತು ತಾನೆ ಆಧಾರ್ ಕಾರ್ಡ್ ಜೆರಾಕ್ಸ್ ಮಾಡಿಸೋ ಟೈಮ್ ವೇಸ್ಟ್ ಆಗುತ್ತೆ ಅಂತ. ಮುಂಚೆ ಮಾಡ್ಸ್ಕೊಳ್ತಾನೆ ಎಲ್ಲಾನು. ಟೈಮ್ ವೇಸ್ಟ್ ಗೊತ್ತು, ಬಟ್ 140 ಆಗುತ್ತೆ ಅಂತ ಗೊತ್ತಿಲ್ಲ. ನಾನು ನಮ್ಮ ಕಂಪ್ನಿಲೇ ಮಾಡ್ಕೊಬರ್ತೇನೆ. ಬಟ್ ಏನೇ ಹಿಂಗೆ ಒಳ್ಳೆ ಹುಡುಗ, ಎಲ್ಲ ಗೊತ್ತು ಇವನಿಗೆ. ಇವಾಗ ಇಡೀ ದರ್ಶನಕ್ಕೆ ಹೋಗ್ತೀವಿ, ಬಟ್ ಅಲ್ಲೆಲ್ಲೂ ವಾಕ್ ಮಾಡೋಕ್ಕಾಗಲ್ಲ. ಫೋನ್ಲೇ ಕೊಟ್ಟು ಇಟ್ಟು ಹೊರಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಬರ್ತೀವಿ. ನಮ್ಮ ದರ್ಶನ 6 ಗಂಟೆಗೆ. ಅದಕ್ಕಿಂತ 1 or 2 hours ಬೇಗನೆ ಹೋಗ್ಬೋದು. ಬಟ್ ಇಲ್ಲಿ ನಾವು ರೂಮ್ಸ್ ಚೆಕ್ ಆಕ್ಚುಲಿ ಎಲ್ಲ ತುಂಬಾನೇ ಕ್ಲೀನ್ ಮೇಂಟೈನ್ ಮಾಡಿದ್ರು. ಚೆನ್ನಾಗಿದೆ. ಸೊ ದರ್ಶನಕ್ಕಿಂತ ಮುಂಚೆ ಹೋಗ್ಬೋದು, ಅವ್ನು ನೋಡ್ತೀವಿ ಮುಂಚೆ. ಇಲ್ಲ, ಯಾವಾಗಾದ್ರೂ ಹೋಗ್ಬೋದು. ಆ ಡೇಯಲ್ಲಿ ಯಾವತ್ತಾದ್ರೂ ಹೋಗ್ಬೋದು. ನಾವು 1 4 hour ಹಂಗೆ ಹೋಗ್ತೀವಿ. ಹಂಗೆ
ಜನ ಜಾಸ್ತಿ ಇಲ್ಲ ಅಂದ್ರೆ ಸಾಕು, ಬೇಗ ಮುಸ್ಕೊಂಡು ಹೋಗ್ಬೇಕು. ನೀನ್ ಇಲ್ಲೇ ಇರ್ತೀನಿ, ನಾವು ಹೋಗ್ಬೇಕು ವಾಪಸ್ಸು. ಜನ ಇದ್ರೇನು ಒಂದು 2-3 ಅವರ್ಸ್ ಆಗೋಬೇಕು. ಲಕ್ಕಿ ಇಲ್ಲದೆ ಇದ್ರೆ ಒಂದು 5 hours ಆಗ್ಬೋದು. ಎಸ್, ಮಸಾಲ ಹಿಂಗಿರೋದಂದ್ರೆ ಒಳಗಡೆ ಕಿತ್ಕೊ ಬರುತ್ತೆ. ಈಗ ಏನು ಏನೊಂದು ಗೊತ್ತು, ಯಾರು ಗುರು ಇವನು ವರ್ಷ ಬರ್ತಂತೆ. ಇದು 4th ಟೈಮ್ ನಾನು ಇದು ಬುಕ್ ಮಾಡಿ ಬಂದಿರೋದು. ನನಗೆ ಇಷ್ಟೊತ್ತವರೆಗೆ ಕೇಳೇ ಇಲ್ಲ, ಫಸ್ಟ್ ಟೈಮ್ ಕೇಳ್ತಾರೆ. ಪಂಚೆ ಹಾಕಿಲ್ಲ ಅಂತ ಬಿಟ್ಟು ಕಳಿಸ್ಬಾರಿ, ಪಂಚೆ ಉಡ್ಕೊಂಡು ಬರ್ಬೇಕು. ಇವಾಗ ಮತ್ತೆ ರೂಮಿಗೆ ಹೋಗಿ ಎಲ್ಲ ಇಟ್ಬಿಟ್ಟು ಪಂಚೆ ಉಡ್ಕೊಂಡು ಪಂಚೆ ಆಕ್ಚುಲಿ ನಾವು ಪಂಚೆ ತಂದೇ ಇರಲಿಲ್ಲ, ಇವಾಗ ಹೊಸ ಪಂಚೆ ತಗೊಂಡು ಎಲ್ಲ ತಗೊಂಡು ಹೋಗ್ಬೇಕು. ನೋಡ್ರಿ ಗೈಸ್, ಇವಾಗ ಪಂಚೆ ತಗೊಂಡು ಹೋಗ್ತಾ ಇದೀವಿ. ಪಂಚೆ ಬಾಯ್ಸ್ ನಾವು. ನೀವ್ ಯಾರಾದ್ರೂ ತಿರುಪತಿಗೆ ಬರ್ತಾ ಇದ್ರೆ ಎನಿ ಕಾಸ್ಟ್ ಎನಿ ಡೇ ಪಂಚೆ ಉಡ್ಕೊಂಡು ಬನ್ನಿ. ಪಂಚೆ ಇದ್ರೆ ಮಾತ್ರ ಲವ್ ಮಾಡೋದು. ಇವನು ವರ್ಷ ಬರ್ತಾರಂತೆ, ವರ್ಷ ಹೊಡೆಯ ಟೈಮ್ ವೇಸ್ಟ್ ಮಾಡಿಸ್ತವನೆ. ಸೆಕೆಂಡ್ ರೂಲ್ ಚೇಂಜ್ ಮಾಡ್ತಾವ್ರೆ. ಲಾಸ್ಟ್ ಟೈಮ್ ಬಂದಾಗ ಕೇಳಿ, ಇವಾಗ ಪಂಚೆ ಇಲ್ದಿದ್ರೆ ಆಚೆ ಅವ್ರೆ ಅಂದ. A few moments later. ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇವಾಗ ಗಾಡಿಗೆ ಚೈನ್ ಲೂಪ್ ಮಾಡೋಣ ಅಂತ ಹೋಗ್ತಾ ಇದೀವಿ. ನೀವು ನೋಡ್ರಿ, ಇವನು ಏನು ಯಾವಾಗ್ಲೂ ಬಿಸಿ ಇರ್ತಾನೆ ಇವನು. ಆಯ್ತು, ಇಲ್ಲಿ ಚೈನ್ ಲೂಪ್ ಬಿಟ್ಕೊಂಡು ಚೈನ್ ಲೂಪ್ ಮಾಡೋದಕ್ಕೆ. ಹೆಂಗಿತ್ತು ಕೌಶಿಕ್ ದರ್ಶನ? ಚೆನ್ನಾಗಿತ್ತು. ಆಕ್ಚುಲಿ ಸ್ವಲ್ಪ ಒಂದು 10-15 ಸೆಕೆಂಡ್ ಪಾಸ್ ಅಲ್ಲಿ ಬಂದ್ವಿ, ಕರೆಕ್ಟ್ ಆಗಿ ರೈಟ್ ಸೈಡ್ ಬಂದಿದ್ದಕ್ಕೆ. ಕರೆಕ್ಟ್ ಆಗಿ ಫುಲ್ ದೇವ್ರನ್ನ ನೋಡ್ತಿದ್ರೆ ಸಾಕಾಗಿತ್ತಲ್ಲ. ಒಂಥರ ಫೀಲ್ ಚೆನ್ನಾಗಿತ್ತು. ಕೌಶಿಕ್ ಇದು ಎಕ್ಸ್ಪೀರಿಯನ್ಸ್ ಇವತ್ತು ವರ್ಕ್ ಆಯ್ತು. ಕೌಶಿಕ್ 1 year ಎಕ್ಸ್ಪೀರಿಯನ್ಸ್. ಎಲ್ಲಾ ಕಡೆ ಫ್ಲಾಪ್ ಆಯ್ತು, ಬಟ್ ಅಲ್ಲಿ ಒಂದತ್ರ ಪ್ರಾಪರ್ ಸಕ್ಸಸ್ ಆಯ್ತು ಅಷ್ಟೇನೆ. ಇವ್ನು ಟಿಪ್ಸ್ ಅಂಡ್ ಟ್ರಿಕ್ಸ್ ಗೈಸ್ ಯಾರಾದ್ರೂ ಬರೋದಾದ್ರೆ 90% ಪಂಚೆ ಕೇಳ್ತಾರೆ, 10% ಅಷ್ಟೇ. ಸ್ವಲ್ಪ ಜನ ಇಲ್ಲ, ಒಬ್ರು ಪಂಚೆ ಹಾಕಿರಲಿಲ್ಲ, ಎಲ್ಲ ಪಂಚೆ ಹಾಕಿದ್ರು. ಪಂಚೆ ಹಾಕೊಂಡು ಬಂದ್ಬಿಡಿ ಅಷ್ಟೇ ಗೈಸ್. ಫಾರ್ ವಾಟ್ ಎವರ್ ರೀಸನ್ ಇಲ್ಲಿವರೆಗೂ ವ್ಲಾಗ್ ನೋಡಿದ್ರೆ ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಕ್ರೇಜಿ ಕಂಟೆಂಟ್ ಬರ್ತಾ ಇರುತ್ತೆ. ಕೌಶಿಕ್ ಮತ್ತೆ ಅಜಯ್ ಇವತ್ತಿಲ್ಲೇ ಉಳ್ಕೊಳ್ತಾರೆ. ನಾನು ಮತ್ತೆ ಅಂಜನ್ ಹೊರಡ್ತೀವಿ, ಯಾಕಂದ್ರೆ ನನ್ನ ಇಬ್ಬರಿಗೆಲ್ಲ ಕೆಲಸ ಇದೆ, ಇವರಿಬ್ಬರಿಗೆ ಇಲ್ಲ, ಅದಕ್ಕೆ ಇರ್ತಾರೆ ನಾಳೆ ಅವರಿಗೆ. ಓಕೆ, ನಾವು ಖಾಲಿಯಾಗಿ ಬಿದ್ದಿದೀವಿ, ಅದಕ್ಕೆ ಇಲ್ಲೇ ಇರ್ತೀವಿ. ಅವರು ಕೆಲಸದಲ್ಲಿದ್ದಾರೆ, ಅದಕ್ಕೆ ಹೋಗಿರ್ತೀವಿ ಅಂತನಾ. ನೈಟ್ ತಿರುಪತಿ ಖಾಲಿ ಮಾಡ್ತಾರೆ. ಏನ್ ಇವಾಗ ಆಕ್ಚುಲಿ ಏನು ಕೀಪ್ ಅಪ್ ಮಾಡೋದು ಏನಿರಲ್ಲ, ಒಂದೇ ಬೈಕ್ ಅಲ್ವಾ, RS ಪರ್ಫೆಕ್ಷನ್ ಆರಾಮಾಗಿ 2.5 hours ಹೋಗ್ಬೋದು ನೈಟ್. ಪೀಸ್, ಬಾಡಿ ಏನು ಡಿಹೈಡ್ರೇಟ್ ಆಗಲ್ಲ.